ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ಈ ಸಲ ನಮ್ಮ ಮನೆಯಲ್ಲಿ ಹೊಸ ಜೋಡಿ ನನ್ನ ಮಗಳು ಮದುವೆ ಆಗಿ ಫಸ್ಟು ಒಂದು ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾಳೆ ಈ ಸಲ ನಮ್ಮ ಮನೇಲಿ. ಹಾಗಾಗಿ ಈ ಸಲ ಹಬ್ಬನ ಜೋರಾಗೇ ಮಾಡಿದ್ವು. ಮೊದಲನೇದಾಗಿ ನನ್ನ ಎದ್ದು ಸ್ನಾನ ಮಾಡಿ ಮಾವಿನಕಾಯಿ ಇಲ್ಲ ಅಂದರೆ ಯಾವುದೇ ಹಬ್ಬ, ಮಾವಿನಕಾಯಿ ಚಿತ್ರಾನ್ನಕ್ಕೆ ಮಾವಿನಕಾಯಿ ತಂದಿಟ್ಟೆ. ಹಾಗೆ ನಾನು ಇಲ್ಲಿ ಮೆಂತ್ಯ ಸೊಪ್ಪು ಹಾಕಿ ಒಂದೊಳ್ಳೆ ಮೆಂತ್ಯ ಪಲಾವನ್ನ ರೆಡಿ ಮಾಡ್ತಾಯಿದ್ದೀನಿ. ನೋಡ್ಬೋದು, ಮೆಂತ್ಯ ಪಲಾವ್ ರೆಡಿ ಆಗ್ತಾಯಿದೆ. ಮತ್ತು ಮಾವಿನಕಾಯಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಮಾವಿನಕಾಯಿ ಎಲ್ಲ ಚಿತ್ರಾನ್ನಕ್ಕೆ ಬೇಕು ಅಂತ. ಹಾಗೆ ಪಲಾವ್ ರೆಡಿ ಆಗಿದ ತಕ್ಷಣ ನಾನೋಗಿ ಶುರು ಮಾಡಿದ್ದೆ. ನನ್ನ ಇಷ್ಟವಾದ ದೇವ್ರ ಮನೆಗೆ ಪೂಜೆ ಮಾಡೋದಕ್ಕೆ ಹೋದೆ. ದೇವ್ರ ಮನೇಲೆ ಹಬ್ಬದ ಅಲಂಕಾರ ಎಲ್ಲ ಮಾಡಿ ಬೇವು ಬೆಲ್ಲ ಎಲ್ಲ ರೆಡಿ ಮಾಡಿ ನಾನು ಶಿವ ಪೂಜೆ ಮಾಡ್ಕೊಳ್ಳೋದಕ್ಕೆ ಕೂತ್ಕೊಂಡಿದ್ದೀನಿ. ನನ್ನ ಒಂದು ಶಿವ ಪೂಜೆ ಮುಗಿದ ತಕ್ಷಣ ನಾನು ಎದ್ದು ಪೂಜೆ ಮಾಡಿದೆ. ಪೂಜೆ ಮಾಡಿ ಮನೇಲಿ ಎಲ್ಲರಿಗೂ ಒಂದು ಎಳ್ಳು ಬೆಲ್ಲ ಕೊಟ್ಟು ಈ ಒಂದು ಯುಗಾದಿ ಹಬ್ಬದ ಒಂದು ಆಚರಣೆನ ವಿಜೃಂಭವಾಗಿ ಆಚರಿಸಿದ್ವು. ಹಾಗೆ ನನಗೆ ಇಷ್ಟವಾದ ಒಂದು ಪ್ರಾರ್ಥನೆ ಕೂಡ ಮಾಡಿದೆ ರಾಘವೇಂದ್ರ ಸ್ವಾಮಿ ದೇವರಲ್ಲೇ ನನ್ನ ಕುಟುಂಬದವ್ರಿಗೆ ಒಳ್ಳೇದು ಮಾಡಿ, ಯಾರ್ಯಾರು ಏನೇನು ಆಸೆ ಇಟ್ಕೊಂಡಿದ್ರು ಆಸೆಗಳೆಲ್ಲ ಫಲಿಸ್ಲಿ. ಯುಗಾದಿ ಹಬ್ಬದ ಹೊಸ ವರ್ಷ ಎಲ್ಲರ ಜೀವನದಲ್ಲೂ ಹೊಸ ಹರ್ಷನ ತರಲಿ ಅಂತ ನನ್ನ ಸ್ವಾಮಿ ರಾಘವೇಂದ್ರ ಸ್ವಾಮಿಗೆ ಒಂದು ಬೇಡ್ಕೊಂಡೆ. ಹಾಗೆ ಹಳ್ಳಿಯ ಎಣ್ಣೆ ಸ್ನಾನ ಮಾಡಿಲ್ಲ ಅಂದರೆ ಹಬ್ಬ ಕಳೆಯರಂತ. ಹಾಗಾಗಿ ಸೌಮ್ಯ ಹೇಮಂತ್ಗೆ ಎಣ್ಣೆ ಹಚ್ಚಿದ್ಲು. ಹೇಮಂತ್ ಬಂದು ಸೌಮ್ಯಗೆ ಎಣ್ಣೆ ಹಚ್ಚುತ್ತಾ ಇದ್ದಾರೆ. ಸೌಮ್ಯ ಅಂತೂ ಸುಮ್ಮನೆ ಇರ್ತಾಳ, ಬಾಯಿ ಬಡ್ಕಿ ಮಾತಾಡ್ತಾನೆ ಇದ್ಲು. ಎಣ್ಣೆ ಹಚ್ಚಿದ್ರು. ಹೇಮಂತ್ಗೆ ತುಂಬ ಕಾಲು ಎಳಿತಾನೆ ಇದ್ಲು. ಸರಿ, ಹಾಗೆ ಜೋಕ್ ಮಾಡಿಕೊಂಡು ಎಣ್ಣೆ ಹಚ್ಕೊತಾ ಇದ್ರು ಮಕ್ಕಳು ಇಬ್ಬರೂ. ಆ ಮುದ್ದಾದ ಜೋಡಿನ ನೋಡೋದಕ್ಕೆ ಒಂದು ಖುಷಿ ಅನಿಸುತ್ತೆ. ಒಬ್ರಿಗೊಬ್ರು ತಲೆಹರಟೆ ಮಾಡಿಕೊಂಡು ಸಿಕ್ಕಾಪಟ್ಟೆ ಎಣ್ಣೆ ಅಂತೂ ಒಂದು ಅರ್ಧ kg ಎಣ್ಣೆ ಖಾಲಿ ಮಾಡಿಟ್ಟಿದ್ದು ಇಬ್ಬರೂ. ಒಬ್ರಿಗೊಬ್ರು ಎಣ್ಣೆ ಹಚ್ಕೊಂಡು ಎಣ್ಣೆ ಎಲ್ಲ ಹಚ್ಕೊಂಡ್ಮೇಲೆ ಅವರು ಬಿಸಿ ಬಿಸಿಯಾಗಿ ಸ್ನಾನ ಮಾಡಲಿಕ್ಕೆ ಅಂದ್ಕೊಂಡು ಅವರಿಗೆ ನೀರು ರೆಡಿ ಮಾಡಿದೆ. ಸ್ನಾನಕ್ಕೆಲ್ಲ ನೀರು ರೆಡಿ ಆಗ್ತದೆ, ಬಂದು ಸ್ನಾನ ಮಾಡು ಸೌಮ್ಯ ಅಂತಂದೆ. ಬಂದರು. ಅಷ್ಟರಲ್ಲಿ ನಾವೆಲ್ಲ ಟಿಫನ್ ಮಾಡೋಣ ಅಂತ ಕೂತ್ಕೊಂಡ್ವು. ಯಜಮಾನ್ರು ಸುಮ್ಮನೆ ಎಲ್ಲಾರ್ದ ಡೈನಿಂಗ್ ಟೇಬಲ್ ಮೇಲೆ ಎಣ್ಣೆ ಹಚ್ಕೊಂಬಂದು ಕೂತ್ಕೊಂಡು ನನಗೆ ಯಾವುದೋ ವೀಡಿಯೋ ತೋರಿಸ್ಕೊಂಡು ಏನೋ ಹೇಳ್ತಾಯಿದ್ರು. ಅಯ್ಯೋ ಹೋಗ್ರಿ, ನನಗೆ ಕೆಲಸ ಇದೆ, ಹಬ್ಬದ ಕೆಲಸ, ನನಗೆ ಯಾವುದು ಮೊಬೈಲ್ ನೋಡೋಲ್ಲ ಅಂತ ಹೇಳ್ತಾಯಿದ್ದೆ. ಆಮೇಲೆ ಹಬ್ಬದ ಕೆಲಸ ಶುರು ಹಚ್ಕೊಳ್ಳೋಣ ಅಂದ್ಕೊಂಡು ಸರಿ ಒಬ್ಬಟ್ಟಿಗೆಲ್ಲ ಬೇಳೆ ಎಲ್ಲ ಬೇಯಿಸ್ಕೊಂಡು ಒಬ್ಬಟ್ಟು ಮಾಡೋಣ ಅಂತ ಒಬ್ಬಟ್ಟು ಮಾಡ್ತಿದ್ದೆ. ತಮ್ಮ ಒಬ್ಬಟ್ಟು ಸುಡ್ತಿದ್ದ, ಅಕ್ಕ ಒಬ್ಬಟ್ಟು ದುಡ್ಡು ಕೊಡ್ತಾಯಿದ್ರು. ನಾನು ಹೂರಣ ಎಲ್ಲ ಕನಕ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ದೆ. ಯಾಕೆಂದರೆ ಒಬ್ಬಟ್ಟು ಅಂದರೆ ಗೊತ್ತಿರುತ್ತಲ್ಲ ಅಡುಗೆಗಳು ಎಷ್ಟಿರುತ್ತೆ, ಒಬ್ಬರು ಇಬ್ಬರು ಸಾಲದೇ ಇಲ್ಲ. ಮನೇಲಿ ಎಲ್ಲರೂ ಇದ್ದರು ಅವತ್ತು ಹಬ್ಬಕ್ಕೆ. ಹಾಗಾಗಿ ಎಲ್ಲ ಸೇರಿಕೊಂಡು ಅಡುಗೆಗಳು ಮಾಡಿ ಬೇಗ ಇದು ಮಾಡಿದ್ವು. ಹೊಸ ಮದುವೆ ಹೆಣ್ಣು ಗಂಡಿಗಿಬ್ಬರನ್ನು ಕೂರಿಸಿ ಡೈನಿಂಗ್ ಟೇಬಲ್ ಮೇಲೆ ಬಾಳೆಎಲೆ ಹಾಕಿ ಅವ್ರಿಗೆ ಊಟ ಕೊಟ್ಟರು. ಅವ್ರು ಊಟ ಮಾಡ್ತಾ ಇರ್ಬೇಕಾದ್ರೆ ನೋಡೋದಕ್ಕೆ ಒಂದು ಖುಷಿ ಅನಿಸ್ತು. ಮಗಳು ಹೇಳ್ತಾಯಿದ್ಲು, ಮಮ್ಮಿ ಈ ಸಲ ಅಂತೂ ಒಬ್ಬಟ್ಟು ತುಂಬ ಚೆನ್ನಾಗಿದೆ ಮಮ್ಮಿ, ತುಂಬ ಟೇಸ್ಟಿಯಾಗಿದೆ ಅಂತ ಹೇಳ್ತಾಯಿದ್ಲು. ಸರಿ ಹೊಟ್ಟೆ ತುಂಬ ತಿನ್ನು ಅಂತ ಅಂದೆ. ಹಾಗೆ ಹಳ್ಳಿಯ ಮಗಳು ಇಬ್ಬರು ಮಾತಾಡ್ಬೇಕಾದ್ರೆ ಮಗಳಂತೂ ತುಂಬಾ ಖುಷಿ ಪಡ್ತಾಯಿದ್ಲು. ಅಡುಗೆ ಎಲ್ಲ ಎಕ್ಸಲೆಂಟ್ ಆಗಿದೆ ಮಮ್ಮಿ, ಊಟ ತುಂಬ ಚೆನ್ನಾಗಿದೆ ಅಂತ. ಊಟ ಆದಮೇಲೆ ಸೌಮ್ಯ ರೀಲ್ಸ್ ಮಾಡಿಲ್ಲ ಅಂದರೆ ಅದಕ್ಕೊಂದು ಕಳೆನೇ ಇರಲ್ಲ. ಹಾಕೊಳ್ರಿ, ಆಗಲೇ ಹೋಗೇ ಬಿಟ್ಲು. ಅಲ್ಲಿ ಸ್ಟ್ಯಾಂಡ್ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಹೇಮಂತನ ಕರ್ಕೊಂಡು ಹೋಗಿ ಒಂದೊಳ್ಳೆ ರೀಲ್ಸ್ ಮಾಡಿಕೊಂಡ್ಳು. ಹಬ್ಬ ಯುಗಾದಿ ಹಬ್ಬ ಬಂತು ಅಂದ್ಕೊಂಡು ಅದೊಂದು ಇಬ್ಬರು ಜೋಡಿಯಾಗಿ ಒಂದು ರೀಲ್ಸ್ ಮಾಡಿಕೊಂಡ್ರು. ಸಖತ್ತಾಗಿ ರೀಲ್ಸ್ ಆಗಿದೆ. ರೀಲ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲೇ ನೋಡ್ಬೋದು. ಇಬ್ಬರದು ಒಂದು ಒಳ್ಳೆ ರೀಲ್ಸ್ ಆಯಿತು. ಅವ್ರದ್ದು ರೀಲ್ಸ್ ಆದಮೇಲೆ ನಾನು ರೀಲ್ಸ್ ಮಾಡ್ಕೊಳಿದ್ರೆ ಚೆನ್ನಾಗಿರುತ್ತಾ, ಹಬ್ಬಕ್ಕೆ ಕಳೆನೇ ಇರಲ್ಲ ಅಲ್ವಾ. ನಾನು ಕೂಡ ಸೌಮ್ಯಗೆ ಹೇಳಿದೆ, ಸೌಮ್ಯ ನಾವು ಕೂಡ ಒಂದು ರೀಲ್ಸ್ ಮಾಡ್ಕೊಳ್ಳೋಣ ಬಾ ಅಂತ. ಅದಕ್ಕೇನಂತೆ ಬನ್ನಿ ಮಮ್ಮಿ ಅಂದ್ಲು. ಹಾಗೆ ನನ್ನ ಮಗಳು ನಾನು ಇಬ್ಬರು ಸೇರಿಕೊಂಡು ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯ ನನ್ನ ಕುಟುಂಬದವ್ರಿಗೆ ಹೇಳಿ ಹಾಗೆ ನಾವು ಕೂಡ ರೀಲ್ಸ್ ಮಾಡಿಕೊಂಡು ಹೀಗಿತ್ತು ನಮ್ಮ ಯುಗಾದಿ ಹಬ್ಬ.